ದೇಶದ ಪ್ರಧಾನಮಂತ್ರಿ ಕಾಯ್ತಿರ್ಲಿಲ್ವಾ? ಸೋನಿಯಾ ಗಾಂಧಿ ಕರೆದ್ರಲ್ಲ, ತಾಯಿ ಬಾ ಅಂತ ಅಂದ್ಬಿಟ್ಟು ಅಬ್ದುಲ್ ಕಲಾಂ, ಅವತ್ತು ಅವರು ಕಲಾಂ ಅಧ್ಯಕ್ಷ ಎಲ್ಲ ಎಂಪಿಗಳೆಲ್ಲ ಸೇರಿ ತಾಯಿ ನೀನಾಗವ ಅಂತ ಹೇಳಿ ಕರೆದ್ರು. ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ, ನನ್ನ ಅಧಿಕಾರ ಬೇಡ, ನಾನು ಈ ದೇಶದ ಆರ್ಥಿಕ ತಜ್ಞ ಬಡಜನತೆಗೆ ಮುಖ್ಯ ಅಂತೇಳಿ ಆ ಹೆಣ್ಣುಮಗಳು, ಆ ತಾಯಿ ಕ್ರಿಶ್ಚಿಯನ್ ಹೆಣ್ಮಗಳು ನಮ್ಮ ಸಂವಿಧಾನ, ನಮ್ಮ ದೇಶ, ನಮ್ಮ ಭಾರತದ ಭೂಮಿಲಿ ಬಂದು ಇಲ್ಲಿ ಇಟ್ಕೊಂಡು ನಾನು ಒಬ್ಬ ಮತ್ತೊಬ್ಬ ಆರ್ಥಿಕ ತಜ್ಞ, ಒಬ್ಬ ಸಿಖ್, ನಾವೆಲ್ಲ ಒಂದು ಅಂತೇಳಿ ಆತನ ಈ ದೇಶದ 10 ವರ್ಷ ಪ್ರಧಾನ ಮಾಡಿದ್ದು ಯಾವ ಪಕ್ಷದಲ್ಲಿ ಯಾವ ದೇಶದಲ್ಲೂ ಇಂಥ ಇತಿಹಾಸ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಮಾತ್ರ. ಸೊ ಅಂತ ಪಾರ್ಟಿಲಿ ನೀವು ಬಂದಿದ್ದೀರಿ, ನಾವು ಇದ್ದೀವಿ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಾವು ಇಂಥ ಇತಿಹಾಸ ಉಳ್ಳಂತ ಪಕ್ಷದಲ್ಲಿ ಸದಸ್ಯರಾಗಿದ್ದೇವಲ್ಲ, ಇದು ನಮ್ಮೆಲ್ಲರ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ. ಹಂಗೆ ಕಾಂಗ್ರೆಸ್ ಪಕ್ಷ ಇರೋದೇ ಒಂದು. ಕಾಂಗ್ರೆಸ್ ಏನ್ ಕೊಡ್ತು ನನಗೆ, ಮೆಂಬರ್ ಮಾಡಲಿಲ್ಲ, ಚೇರ್ಮನ್ ಮಾಡಲಿಲ್ಲ, ಮಂತ್ರಿ ಮಾಡಲಿಲ್ಲ, ಮುಖ್ಯಮಂತ್ರಿ ಮಾಡಲಿಲ್ಲ, ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ, ಗವರ್ನರ್ ಮಾಡಲಿಲ್ಲ, ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈ ಧ್ವನಿಗೆ ನಿಮಗೆ ಕೊಡ್ತಲ್ಲ, ಈ ಮಾತಾಡೋ ಧ್ವನಿ ಕೊಟ್ಟಿದ್ಯಲ್ಲ ಕಾಂಗ್ರೆಸ್ ಪಕ್ಷ. ಬೇರೆ ಪಾರ್ಟಿ ಧ್ವನಿ ಎಲ್ಲ ನಿಮ್ಗೆ ಕೊಡಕ್ ಆಗ್ತಿರ್ಲಿಲ್ಲ. ನನಗೆ ಬೇರೆ ಪಾರ್ಟಿ ನನಗೆ ಈ ಚೇರ್ ಕೊಡಕ್ ಆಗ್ತಿರ್ಲಿಲ್ಲ. ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ ಇಲ್ಲ, ಎಷ್ಟೋ ಜನ ನಮ್ಮ ಲೀಡರ್ಸ್ ಇದ್ದಾರೋ ಅವ್ರಿಗೆ ಬೇರೆಯವ್ರು ಯಾರು ಈ ಸ್ಥಾನ ಕೊಡಕ್ ಆಗ್ತಿರ್ಲಿಲ್ಲ, ಬೇರೆ ಪಾರ್ಟಿನೆಲ್ಲ. ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಪಕ್ಷದಲ್ಲಿ ನೀವು ನಾವು ಸದಸ್ಯರಾಗಿದ್ದೀವಲ್ಲ, ಇದು ಬಹಳ ಪ್ರಮುಖವಾದಂತ ವಿಷಯ. ಸೊ ಹಾಗೆ ಮುಂದೊಂದು ದಿನದಲ್ಲಿ ಕೆಲಸ ಮಾಡಿ, ಹೋರಾಟ ಮಾಡಿ. ಈ ಮಾತುಗಳೆಲ್ಲ ದೆಹಲಿಗೆ ಹೋಗಿ ಬಂದ ನಂತರದ ಮಾತುಗಳು, ಒಂದು ರೀತಿಯಲ್ಲಿ ರಾಜಕೀಯ ವೈರಾಗ್ಯದ ಮಾತುಗಳು. ಎಷ್ಟು ಹೊತ್ತು ಕೇಳಿಸ್ಕೊಂಡವಲ್ಲ. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮಾತು ಹೀಗಿರ್ಲಿಲ್ಲ.